ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇದು ಬೆಳಿಗ್ಗೆನೇ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೆ. ಏನಂದ್ರೆ ಇವತ್ತು ಸೋಮವಾರ ಎಳ್ಳಮಾವಾಸ್ಯೆ ಇತ್ತಲ್ವ, ಅದರಿಂದ ಬೇಗನೆ ಪೂಜೆ ಮಾಡ್ಕೊಳ್ಳೋಣ ಅಂತ ಬೆಳಿಗ್ಗೆನೇ ಎದ್ದು ಬಾಕ್ಲಕ್ಕೆ ಹೋಗಿ ರಂಗೋಲಿ ಹಾಕ್ಕೊಂಡಿದ್ದೆ. ಅದ್ರ ಜೊತೆಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಹೊಸ್ಲಿಗೂ ಕೂಡ ರಂಗೋಲಿ ಇಟ್ಕೊಂಡಿದ್ದೆ. ಚಿಕ್ಕದಾಗಿ ರಂಗೋಲಿ ಎಲ್ಲ ಹಾಕ್ಕೊಂಡು ದೇವ್ರ ಮನೇಲಿ ಕ್ಲೀನಾಗಿ ಹೂವು ಎಲ್ಲ ಹಾಕಿ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಸಿಂಪಲ್ಲಾಗಿ ವಾರ ಕೂಡ ಮಾಡಿಕೊಂಡೆ. ಸೋಮವಾರ ಎಳ್ಳಮಾವಾಸ್ಯೆ ಇದರಿಂದ ಪೂಜೆನೂ ಕೂಡ ಸಿಂಪಲ್ಲಾಗಿ ಆಯಿತು. ಇವತ್ತು ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು ದೋಸೆ ಮಾಡಿದ್ದೆ. ಚೆನ್ನಾಗಿ ಹುಳಿ ಬಂದಿತ್ತು ದೋಸೆ ಕೂಡ ಚೆನ್ನಾಗಿತ್ತು. ದೋಸೆ ಜೊತೆಗೆ ಇತ್ಗಿದ ಬೇಳೆ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ. ಸೂಪರ್ ಕಾಂಬಿನೇಷನ್ ಇತ್ಗಿದ ಬೇಳೆ ಸಾಂಬಾರು. ಮತ್ತು ನೈಟು ಸಾಂಬಾರು ಮಾಡ್ಕೊಂಡಿದ್ದೆ. ಎಳೆ ಸೊಪ್ಪು ತಂದಿದ್ದೆ, ಮಿಕ್ಸ್ ಸೊಪ್ಪು. ಎಳೆ ಸೊಪ್ಪಿಂದ ಮಸೊಪ್ಪು ಮಾಡೋದು, ರುಬ್ಬೋದಿಲ್ಲ, ಹಾಗೆಯೇ ಸೌಟಲ್ಲಿ ಮಸ್ತ್ ಮಸೊಪ್ಪು ಮಾಡೋದು. ಅದ್ರ ಜೊತೆಗೆ ಹಸಿ ಅವರೆಕಾಳು ಹಾಕೋತಾ ಇದ್ದೀನಿ. ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಾರಿ. ತುಂಬ ಟೇಸ್ಟಾಗಿರುತ್ತೆ ಹಸಿ ಅವರೆಕಾಳು ಅಕ್ಕಿ ಮಸೊಪ್ಪು ಮಾಡೋದ್ರಿಂದ. ಇವಾಗ ನೋಡಿ, ಒಂದು ಪಾತ್ರೆಗೆ ಅವರೆಕಾಳು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಬೇಯಕ್ಕೆ ಇಟ್ಕೊತೀನಿ. ಮಸೊಪ್ಪಲ್ಲಿ ಬೇಯೋದಿಲ್ಲ, ಅದರಿಂದ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬೇಯಿಸ್ಕೊತೀನಿ. ಅದ್ರ ಜೊತೆಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಈಗ ತೊಳ್ಕೊಂಡಿರೋ ಸೊಪ್ಪನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಎಳೆ ಸೊಪ್ಪನ್ನು ರುಬ್ಬದೆ ಮಸೊಪ್ಪು ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಈ ವಿಡಿಯೋದಲ್ಲಿ ನೋಡಿ ಯಾವ ರೀತಿ ಮಸೊಪ್ಪು ಮಾಡ್ತೀನಿ ನಾನು ಅಂತ. ರುಬ್ಬದೇನೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಇದ್ರ ಜೊತೆಗೆ ಒಂದು 4 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೊಟೊ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ, ಒಂದು 3 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 2-3 ಎಸಳು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟನ್ನೆಲ್ಲನೂ ಒಂದು ವಿಸಲ್ ಕೂಗಿಸ್ಕೊಬೇಕು ಕುಕ್ಕರಲ್ಲಿ ಹಾಕ್ಕೊಂಡು. ನೋಡಿ, ಒಂದು ವಿಸಲ್ ಕೂಗಿದ ನಂತರ ನೋಡಿ ಇದು ಹೀಗಿರುತ್ತೆ. ಇದನ್ನು ನೀರನ್ನೆಲ್ಲ ಬೇರೆ ಬಸ್ತು ಇಟ್ಕೋಬೇಕು. ನೀರಿದ್ದರೆ ಸೊಪ್ಪನ್ನು ಮಸ್ಯಕ್ಕಾಗಲ್ಲ. ಈ ರೀತಿ ನೀರನ್ನು ಬೇರೆ ಮಾಡಿ, ಸೊಪ್ಪನ್ನು ಬೇರೆ ಮಾಡಿ ಈ ರೀತಿ ಮಂತಿನ ಸಹಾಯದಿಂದ ಮಸ್ಕೋಬೇಕು. ಆವಾಗಿನ ಕಾಲದಲ್ಲೆಲ್ಲ ಇದರಿಂದ ಮಜ್ಜಿಗೆ ಕೂಡ ಮಾಡ್ತಿದ್ರು. ಸೊ ಮಸೊಪ್ಪು ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಿದ್ರು. ಇದರಿಂದ ಈ ರೀತಿ ಮಸ್ಕೊಂಡ್ರೆ ನುಣ್ಣಗಾಗುತ್ತೆ ಸೊಪ್ಪು, ಟೇಸ್ಟ್ ಕೂಡ ಬರುತ್ತೆ. ಮಿಕ್ಸಿಗೆ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಮಸೊಪ್ಪು. ಚೆನ್ನಾಗಿ ಈ ರೀತಿ ಮಸ್ಕೋಬೇಕು ಇದನ್ನು. ಅದ್ರ ಜೊತೆಗೆ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಚೆನ್ನಾಗಿ ನುಣ್ಣಗಾಗುತ್ತೆ. ನೋಡಿ, ಈ ರೀತಿ ಆಗಿದೆ ಇದು. ನೋಡಿ, ಈ ಥರ ಆಗಿದೆ ಮಸ್ತ್ ಇರೋದು ಮಸೊಪ್ಪು. ನೆಕ್ಸ್ಟ್ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು. ಅದಕ್ಕೆ ಇದೇ ಪಾತ್ರೆನ ಯೂಸ್ ಮಾಡ್ತಾಯಿದ್ದೀನಿ. ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ, ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಕಾಯೋದಕ್ಕೆ. ಈಗ ಆಯಿಲ್ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡ್ರೆ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ, ಗಮ್ ಅಂತಿರುತ್ತೆ. ಅದ್ರ ಜೊತೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ಚೆನ್ನಾಗೆಲ್ಲನೂ ಎಣ್ಣೆನಲ್ಲಿ ಫ್ರೈ ಮಾಡೋಣ. ಮಸೊಪ್ಪಿಗೆ ಈ ರೀತಿ ಲಾಸ್ಟಲ್ಲಿ ಒಗ್ಗರಣೆ ಹಾಕೋದ್ರಿಂದ ತುಂಬ ಗಮ್ ಅಂತಿರುತ್ತೆ, ಟೇಸ್ಟ್ ಕೂಡ ಬರುತ್ತೆ. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿಯಲ್ಲಿ ಚೆನ್ನಾಗಿ. ಇವಾಗ ನೋಡಿ, ಮಸ್ಕೊಂಡಿರುವಂಥ ಸೊಪ್ಪನ್ನೆಲ್ಲ ಹಾಕ್ತಾಯಿದ್ದೀನಿ ಅದೇ ಒಗ್ಗರಣೆಗೆ. ಅದ್ರ ಜೊತೆಗೆ ಹಸಿ ಅವರೆಕಾಳನ್ನೆಲ್ಲ ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ.
ಎಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಕೊಡೋಣ. ಸ್ವಲ್ಪ ಚೆನ್ನಾಗಿ ಇದು ಬೇಯಬೇಕು. ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ, ಜಾಸ್ತಿ ತೆಳ್ಳಗಿದ್ರೆ ಚೆನ್ನಾಗಿರೋದಿಲ್ಲ, ಟೇಸ್ಟ್ ಇರೋದಿಲ್ಲ. ಇವಾಗ ಮನೇಲೇ ಮಾಡಿಸ್ಕೊಂಡಿದ್ದಂಥ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ, ನೋಡ್ಕೊಂಡು ಹಾಕ್ಕೋಬೇಕು. ಖಾರದ ಪುಡಿ ಖಾರ ಜಾಸ್ತಿ ಆಗ್ಬಿಡುತ್ತೆ. ಅದ್ರ ಜೊತೆಗೆ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ತೆಂಗಿನಕಾಯಿನೂ ಕೂಡ ಹಾಕ್ಕೋತಾ ಇದ್ದೀನಿ. ಈಗ ಸೊಪ್ಪನ್ನು ಬೇಯಿಸಿ ಇಟ್ಕೊಂಡಿದ್ವಲ್ಲ, ಅದರದ್ದು ನೀರು ವೇಸ್ಟ್ ಮಾಡೋಂಗಿಲ್ಲ, ಅದನ್ನು ಕೂಡ ಹಾಕೋಬೇಕು. ಸೊಪ್ಪು ಬೇಯಿಸಿದಂಥ ನೀರು ಟೇಸ್ಟ್ ಇರುತ್ತೆ, ಅದನ್ನೇ ಹಾಕ್ಕೋಬೇಕು. ಅದನ್ನೇ ಸಾಂಬಾರಿಗೆ ಯೂಸ್ ಮಾಡೋಣ. ನೋಡಿ, ಸೊಪ್ಪು ಬೇಯಿಸ್ಕೊಂಡು ಇಟ್ಕೊಂಡಿದ್ದಂಥ ನೀರನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಬೇಯಬೇಕು, ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು. ಬೆಂದಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ಟೇಸ್ಟ್ ಬರುತ್ತೆ. ಈಗ ಲಾಸ್ಟಲ್ಲಿ ಒಂದು ಸರಿ ಉಪ್ಪು ಚೆಕ್ ಮಾಡ್ಕೋಬೇಕು, ಉಪ್ಪು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅಂತ. ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಬೇಯಕ್ಕೆ ಬಿಟ್ಟಿದೆ. ನೋಡಿ, ಫೈನಲಿ ಬೆಂದಿದೆ. ಇಷ್ಟು ಸೊಪ್ಪು ಸಾಂಬಾರು ಈ ರೀತಿ ಆಗಿದೆ. ಮುದ್ದೆ ಜೊತೆ ಅನ್ನ ಜೊತೆ ಸೂಪರ್ ಕಾಂಬಿನೇಷನು, ಮಸ್ತಿರುವಂಥ ಮಸಪ್ಪು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.